ಇನ್ನು ಬೆಂಗಳೂರು ಗ್ರಾಮಾಂತರ ಕರ್ನಾಟಕ ಕುರುಕ್ಷೇತ್ರದ ಹೈ ವೋಲ್ಟೇಜ್ ಕಣ. ಇಲ್ಲಿ ಡಿಕೆ ಬ್ರದರ್ಸ್ ಅನ್ನ ಕಟ್ ಹಾಕೋದಕ್ಕೆ ದೋಸ್ತಿಗಳು ಬಹಳ ದೊಡ್ಡದೊಂದು ವ್ಯೂಹವನ್ನ ರಚಿಸಿದ್ದಾರೆ. ಹಾಗೇನೆ ಆತ ಚಾಮರಾಜನಗರದಲ್ಲೂ ಸಿಎಂ ಕಟ್ಟಿ ಹಾಕಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸುವಂತ ನಿಟ್ಟಿನಲ್ಲೂ ಪ್ಲಾನ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ಸಿಎಂ ಡಿಸಿಎಂಗೆ ಸೋಲಿನ ರುಚಿ ತೋರಿಸೋದಕ್ಕೆ ದೋಸ್ತಿಗಳು ಹೆಣೆದಿರುವಂತ ವ್ಯೂಹ ಎಂತದ್ದು ಇಲ್ಲಿದೆ ನೋಡಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ಹೆಣೆಯೋಕೆ ಪ್ಲಾನ್. ಗ್ರಾಮಾಂತರ ಕ್ಷೇತ್ರದ ಮೇಲೆ ಬಿಜೆಪಿ ಹೈಕಮಾಂಡ್ ಬೇಜ್ ಅಸ್ತ್ರ. ಬೇಜ್ ಪ್ರಮುಖ್. ಇದು ಚುನಾವಣಾ ಕಾಡ ಗೆಲ್ಲೋಕೆ ಬಿಜೆಪಿಯ ಬ್ರಹ್ಮಾಸ್ತ್ರ. ಇದೇ ಬ್ರಹ್ಮಾಸ್ತ್ರವನ್ನ ಡಿಕೆ ಬ್ರದರ್ಸ್ ವಿರುದ್ಧವೂ ಪ್ರಯೋಗಿಸಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಸೋಲಿಸೋಕೆ ಬಿಜೆಪಿ ಪಣ ತೊಟ್ಟಿದ್ದು, ಗ್ರಾಮಾಂತರ ಕ್ಷೇತ್ರದ ರಣತಂತ್ರಗಳು ಹೈಕಮಾಂಡ್ನಲ್ಲೇ ರೆಡಿ ಆಗ್ತಿವೆ. ಅದೇನು ಅಂತ ನೋಡೋದಾದ್ರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಪ್ರಥಮ ಆದ್ಯತೆ ನೀಡಿರೋ ಬಿಜೆಪಿ ಬೂತ್ ಮಟ್ಟದಲ್ಲಿ ಮಾಹಿತಿ ಪಡೆಯೋಕೆ ಮುಂದಾಗಿದೆ. 15 ವೀಕ್ಷಕರಿಂದ ಪೇಜ್ ಪ್ರಮುಖರ ಜೊತೆ ನೇರ ಸಂಪರ್ಕ ಇರಲಾಗಿದೆ. ರಿಯಲ್ ಟೈಮ್ ಡಾಟಾ ಮೂಲಕ ಬಿಜೆಪಿ ರಣತಂತ್ರ ಮಾಡ್ತಿದೆ. ಈ ಬಗ್ಗೆ ಮೊನ್ನೆಯಷ್ಟೇ ಚನ್ನಪಟ್ಟಣ ರೋಡ್ ಶೋ ಬಳಿಕ ಪ್ರತ್ಯೇಕ ಸಭೆ ನಡೆಸಿದ ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆ ನೀಡಿದ್ದಾರೆ. ಆದರೆ ಆ ಶೋಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಉಸ್ತುವಾರಿ ತಪ್ಪಿಸಿ ಅಶ್ವಥ್ ನಾರಾಯಣ್ಗೆ ನೀಡಿರೋದು ರಾಜ್ಯ ಬಿಜೆಪಿಯಲ್ಲಿ ಉರಿ ಶುರುವಾಗಿದೆ. ತವರು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯಗೆ ಸೋಲಿನ ರುಚಿ ತೋರಿಸಲು ತಂತ್ರ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ಗೆ ಕೆಡ್ಡ ರೆಡಿ ಆಗ್ತಿದ್ರೆ, ಅತ್ತ ಸಿದ್ದರಾಮಯ್ಯಗೆ ಸೋಲಿನ ರುಚಿ ತೋರಿಸಲು ದೋಸ್ತಿಗಳು ತಂತ್ರ ರೂಪಿಸಿದ್ದಾರೆ. ಸಿದ್ದರಾಮಯ್ಯ ಸ್ವಕ್ಷೇತ್ರ ವರುಣ ಅಖಾಡ ಚಾಮರಾಜನಗರ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಿದ್ರೆ ಸಿದ್ದರಾಮಯ್ಯಗೆ ಮುಖಭಂಗವಾಗುತ್ತೆ ಅನ್ನೋದು ದೋಸ್ತಿಗಳ ಪ್ಲಾನ್. ಆದ್ರೆ ಇದಕ್ಕೆ ಸಿಎಂ ಡಿಸಿಎಂ ಪ್ರತಿತಂತ್ರಗಳನ್ನ ಹೆಣೆದಿದ್ದು ಕೌಂಟರ್ ಪ್ಲಾನ್ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಗೆಲುವಿಗೆ ದಳಪತಿಗಳು ತಂತ್ರಗಾರಿಕೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ಗೆಲ್ಲೋಕೆ ದಳಪತಿಗಳು ಕಸರತ್ತು ನಡೆಸಿದ್ದಾರೆ. 2 ಬೃಹತ್ ಸಮಾವೇಶಕ್ಕೂ ಮಂಡ್ಯ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು 4.5 ವರ್ಷದ ಬಳಿಕ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ರನ್ನ ಎಚ್ಡಿಕೆ ಭೇಟಿಯಾಗಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಏನು ಓಲೈಸ್ಕೊಳ್ಳಿಕ್ಕೆ ಹೋದ್ರು ಒಂದು ಮಾತು ಹೇಳ್ತಾನೆ, ಬಹಳ ದಿವಸ ನಡೆಯಲ್ಲ. ಅದು ಅಂತಿಮ ಘಟ್ಟಕ್ಕೆ ತಲುಪಿದ್ದಾರೆ. ಅಂತಿಮ ಘಟ್ಟಕ್ಕೆ ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ, ಅವರೇ ತೆಗಿಯೋಕಾಲ ಬರುತ್ತೆ. ಈ ಬಾರಿ ಒಕ್ಕಲಿಗರ ಕಾರಣ ವರ್ಕೌಟ್ ಆಗಲ್ಲ. ಯಾವ ಸಂಶಯ ವರ್ಕೌಟ್ ಆಗೋದು ಇಲ್ಲ. ಮೊದಲ ಹಂತದ ಮತದಾನಕ್ಕೆ 20 ದಿನ ಬಾಕಿ ಇದ್ದು, ಹಳೆ ಮೈಸೂರು ಭಾಗ ಗೆಲ್ಲೋಕೆ 3 ಪಕ್ಷದಲ್ಲೂ ತಂತ್ರ ಪ್ರತಿತಂತ್ರಗಳು ನಡೀತಿದೆ. ಯಾರ ತಂತ್ರಕ್ಕೆ ಮತದಾರ ಒಲಿಯುತ್ತಾನೆ ಅನ್ನೋದು ಈಗಿರೋ ಪ್ರಶ್ನೆ. ಮೈಸೂರಿನಿಂದ ದಿಲೀಪ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.